ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಕುರಿತು ಸಣ್ಣ ಪರಿಚಯ. ಇವರ ಬಗ್ಗೆ ಎಲ್ಲರಿಗೂ ತಿಳಿದೇ ಇರುತ್ತೆ, ಆದರೂ ಮತ್ತೊಮ್ಮೆ ನೆನಪಿಸುವ ಸಣ್ಣ ಪ್ರಯತ್ನ. ಮಹಾರಾಷ್ಟ್ರದ ಮಹಾರ್ ಸಮುದಾಯ ಅತ್ಯಂತ ಕೆಟ್ಟ ದಿನಗಳನ್ನು ಕಂಡಿತು. ಇಂಥ ಕೊಂಕಣ ಪ್ರದೇಶದ ಮಹಾರ್ ಪರಿವಾರದಲ್ಲಿ ಭೀಮರಾವ್ ಜನನವಾಯಿತು. ಕೊಂಕಣ ಪ್ರದೇಶದ ರತ್ನಗಿರಿ ಜಿಲ್ಲೆಯಲ್ಲಿ ಭೀಮರಾವ್ ಅವರ ಅಜ್ಜ ಇದೇ ಹಳ್ಳಿಯವರಾಗಿದ್ದರು. ಅವರ ಹೆಸರು ಮಾಲೋಜಿರಾವ್ ಸಕ್ಪಾಲ್. ಮಾಲೋಜಿರಾವ್ರವರಿಗೆ 4 ಜನ ಮಕ್ಕಳಿದ್ದರು. 3 ಗಂಡು ಮಕ್ಕಳು, 1 ಹೆಣ್ಣು ಮಗಳು. ಆ ಹೆಣ್ಣು ಮಗುವಿನ ಹೆಸರು ಮೀರಾಬಾಯಿ. ಈಕೆಯ ನಂತರ ಹುಟ್ಟಿದವರು ರಾಮಾಜಿ. ಇವರೇ ನಮ್ಮ ಚಾರಿತ್ರಿಕ ನಾಯಕ ಭೀಮರಾವ್ ಅಂಬೇಡ್ಕರ್ ಅವರ ತಂದೆ. 19 ವರ್ಷದ ರಾಮಾಜಿಯ ಮದುವೆ 13 ವರ್ಷದ ಭೀಮಾಬಾಯಿ ಜೊತೆ ನೆರವೇರಿತು. 1891ರವರೆಗೆ ರಾಮಾಜಿ ಮತ್ತು ಭೀಮಾಬಾಯಿಗೆ ಒಟ್ಟು 14 ಮಕ್ಕಳು ಹುಟ್ಟಿದರು. ನಮ್ಮ ಚಾರಿತ್ರಿಕ ನಾಯಕ ಭೀಮರಾವ್ ಕೊನೆಯ ಸಂತಾನದವರಾಗಿದ್ದರು. ಭೀಮರಾವ್ ಅಂಬೇಡ್ಕರ್ ಆಗಾಗ ತಾನು ನನ್ನ ತಂದೆ ತಾಯಿಯ 14ನೇ ರತ್ನವೆಂದು ಹಾಸ್ಯ ಮಾಡುತ್ತಿದ್ದರು. ಅವರು ಹುಟ್ಟಿದ್ದು 14 ಏಪ್ರಿಲ್ 1891. ಅದು ನಮ್ಮೆಲ್ಲರಿಗೂ ಮುಂದೊಂದು ದಿನ ಪುಣ್ಯದ ದಿನವಾಯಿತು. ಈ ದಿನವನ್ನೇ ನಾವು ಅಂಬೇಡ್ಕರ್ ಜಯಂತಿ ಎಂದು ಆಚರಿಸುತ್ತಾ ಇರುವುದು. ಈ ದಿನವನ್ನು ರಾಷ್ಟ್ರೀಯ ರಜೆ ದಿನವೆಂದು 2015ರಲ್ಲಿ ಘೋಷಣೆ ಮಾಡಲಾಯಿತು. ಧನ್ಯವಾದಗಳು.